ಸಿಎಂ ಕುರ್ಚಿ ಭದ್ರವಾಗಿದೆ. ಸದ್ಯ ಆ ಮಾತು ಬೇಡ. ನಾಗಮಂಗಲದಲ್ಲಿ ಸಚಿವ ಎನ್ ಚೆಲುವರಾಯಸ್ವಾಮಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಮ್ಮ ಶಕ್ತಿಯುತವಾದ ಪಕ್ಷ ಬಿಜೆಪಿಯವರು ಏನೂ ಮಾಡೋಕ್ಕಾಗಲ್ಲ, ಸಿಎಂ ಕುರ್ಚಿ ಕಾಲು ಮುರಿತಾರೆ ಅಂತ ಆರ್ ಅಶೋಕ್ ವ್ಯಂಗ್ಯ. ಪಾಪ ಅವರೊಂದಿಗೇನು, ಅವರಲ್ಲಿ ಎಷ್ಟು ಜನ ಮುಖ್ಯಮಂತ್ರಿ ಆದ್ರು? ಯಡಿಯೂರಪ್ಪ ತೆಗೆದು ಬೊಮ್ಮಾಯಿನ ಹಾಕಿದ್ರು. ಫಸ್ಟ್ ಟೈಮ್ ತಟ್ಟೆಯಲ್ಲಿ ಬಿದ್ದಿರುವ ಹೆಗಡ ನೋಡ್ಲಿ ಬಿಜೆಪಿ ಅವರಿಗೆ ಸಚಿವ ಚೆಲುವರಾಯಸ್ವಾಮಿ ಈ ತರ ಟಾಂಟ್ ಮಾಡಿ ಮಾತನಾಡಿದ್ದಾರೆ. ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಬಿಜೆಪಿ ನಾಯಕರು ವ್ಯಂಗ್ಯವಾಗಿ ಮಾತನಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಆರ್ ಅಶೋಕ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಇದೀಗ ಕಾಂಗ್ರೆಸ್ನ ನಾಯಕರು ತಿರುಗೇಟು ಕೊಡ್ತಾ ಇದ್ದಾರೆ. ಅದರಲ್ಲಿ ಚೆಲುವರಾಯಸ್ವಾಮಿ ಫಸ್ಟು ಅವ್ರ ತಟ್ಟೆಲಿ ಏನು ಬಿದ್ದಿದೆ ಅನ್ನೋದನ್ನ ನೋಡ್ಲಿ ಅಂತ ಹೇಳಿದ್ದಾರೆ. ಭದ್ರಾಗಿದೆ ನೋಡಿ. ಅದು ಪಕ್ಷದ್ದು ನಮ್ಮದು ಭಾಳ ಶಕ್ತಿಯುತವಾದಂಥ 135 ವರ್ಷ ಇತಿಹಾಸ ಇರೋ ಕಾಂಗ್ರೆಸ್. ಇಂಥ 138 ಜನ ಗೆದ್ದಿರೋ ಶಾಸಕರನ್ನ ಪಕ್ಷದ ತೀರ್ಮಾನ ಮಾಡಲಿಕ್ಕೆ ಬಿ ಜೆ ಪಿಯವ್ರನ್ನ ಅಥವಾ ಮಾಧ್ಯಮ ಸ್ನೇಹಿತರನ್ನ ಕೇಳ್ತಾರಾ? ರಾಹುಲ್ ಗಾಂಧಿನೂ ಪಾಪ ಅವ್ರದ್ದೇನಂತೆ, ಎಷ್ಟು ಜನ ಆದ್ರಂತ ಮುಖ್ಯಮಂತ್ರಿಗಳು? ಅದ್ಯಾಕೆ ಯಡಿಯೂರಪ್ಪನ ತೆಗೆದಾಕ್ಬಿಟ್ರಂತೆ? ಅದ್ಯಾಕೆ ಬೊಮ್ಮಾಯಿನ ಹಾಕಿದ್ರಂತೆ? ಬೊಮ್ಮಾಯಿಗೆ ಇವತ್ತು ಪಾಪ ಕೇಂದ್ರದಲ್ಲಿ ಮಂತ್ರಿನೇ ಕೊಡಲಿಲ್ಲ. ಪಟ್ಟು ತಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗಣ ಬಿಟ್ಬಿಟ್ಟು ಪಕ್ಕದ ತಟ್ಟೆಯಲ್ಲಿ ಏನು ನೋಡೋ ಬದಲು ಅವ್ರ ತಟ್ಟೆಯಲ್ಲಿ ನೊಣ ನೋಡೋ ಬದಲು ಅವ್ರ ತಟ್ಟೆಯಲ್ಲಿ ಬಿದ್ದಿರೋ ಹೆಗಣ ನೋಡೋಕೆ ಹೇಳು. ಸರ್, ಸಿಎಂ